ಓಂ ಶಾಂತಿ ಗುರುಮಕ್ಕಳೇ, ಹಾಗೆ ಭಕ್ತರೇ, ಅಭಿಮಾನಿಗಳೇ, ಹಾಗೆ ಮಿತ್ರರೇ, ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಹಾಗೆ ನಿಮ್ಮನ್ನು ಯಾರು ಇಷ್ಟಪಡ್ತಾರೆ ಒಳ್ಳೆಯವರು ಅವ್ರಿಗೆ ಒಳ್ಳೆಯದಾಗಲಿ ಅಥವಾ ಮಂಗಳವಾಗಲಿ. ನಿಮಗೆ ಇವತ್ತು ನಾನು ಮಂಗಳ ಗ್ರಹ ಹಾಗೂ ಮಂಗಳ ಗ್ರಹಕ್ಕೆ ಸಂಬಂಧಪಟ್ಟಂಥ ವೃಕ್ಷ ಯಾವುದಿದೆ, ಆ ವೃಕ್ಷ ಏನಿದೆ ಪ್ರಕೃತಿಯಲ್ಲಿ, ಆ ವೃಕ್ಷ ಮಂಗಳ ಗ್ರಹದ ಒಂದು ಪ್ರತೀಕ ಸ್ವರೂಪ. ಆ ವೃಕ್ಷವನ್ನೆಲ್ಲ ಪೂಜಿಸಿದ್ರೆ, ಆರಾಧಿಸಿದ್ರೆ ನಮಗೆ ಯಾವಾಗಲೂ ನಮ್ಮ ಕೆಲಸ ಕಾರ್ಯಗಳಲ್ಲಿ ಮಂಗಳ ಉಂಟಾಗುತ್ತೆ ಅನ್ನೋದು ಒಂದು ನಂಬಿಕೆ. ಸಾಕಷ್ಟು ಮಂದಿ ಗುರುಗಳು ಗ್ರಹಗಳ ಬಗ್ಗೆ, ನಕ್ಷತ್ರಗಳ ಬಗ್ಗೆ ನಿಮಗೆಲ್ಲ ತಿಳಿಸಿರ್ತಾರೆ. ನಾನು ಓನ್ಲಿ ಜನರಲ್ ಆಗಿ ತಿಳಿಸ್ತಾ ಇದ್ದೀನಿ, ಓನ್ಲಿ ಜನರಲ್. ನೋಡಿ, ಸೂರ್ಯ ಭಗವಾನನ ಬಗ್ಗೆ ನಾನು ಪ್ರಥಮ ಬಾರಿಗೆ ಗ್ರಹ ಆರಾಧನೆ ಭಾಗ 1, ಆಮೇಲೆ ಚಂದ್ರ ಭಗವಾನ್ ಬಗ್ಗೆ ಗ್ರಹ ಆರಾಧನೆ ಚಂದ್ರ ಭಗವಾನ. ಸೂರ್ಯ ಭಗವಾನ ಇಡೀ ಜಗತ್ತಿಗೆ ಬೆಳಕಾಗಿದ್ದಾರೆ. ಆತನ ಏನು ಬಯೋ ಎನರ್ಜಿ ಇದೆ, ಸೋಲಾರ್ ಎನರ್ಜಿ, ಆ ಎನರ್ಜಿ ಸೂರ್ಯ ಭಗವಾನಲ್ಲಿಂದ ಬರ್ತಕ್ಕಂಥ ಡಿ ವಿಟಮಿನ್, ಅದರಲ್ಲೂ ಡಿ ವಿಟಮಿನ್ ಒಳ್ಳೆ ಬಂಗಾರದ ಬಣ್ಣ, ಕಿತ್ತಳೆ ಬಣ್ಣ ಸೂರ್ಯ ಭಗವಾನ್ದು. ಅದರಿಂದ ಇಡೀ ಜಗತ್ತಿಗೆ ಆ ಕಿರಣಗಳ ಒಂದು ಎನರ್ಜಿಯಿಂದ ಗಿಡ ಮರ ಬಳ್ಳಿ ಪ್ರಾಣಿಗಳು ವೃಕ್ಷಗಳು ಎಲ್ಲ ಇದ್ದಾವೆ, ಜೀವಿಸ್ತಾ ಇದ್ದಾವೆ, ಅವು ಜನ್ಮ ತಾಳ್ತವೆ, ಸೃಷ್ಟಿ ಸ್ಥಿತಿ ಲಯ ಆಗುತ್ತೆ. ಇದು ಅಗ್ನಿ ತತ್ವ. ಹಾಗೆ ಚಂದ್ರ ಭಗವಾನ ಇದು ಎನರ್ಜಿ, ಶಕ್ತಿ ತತ್ವ. ಚಂದ್ರ ಭಗವಾನ ಶಕ್ತಿ ತತ್ವ. ಅಲ್ಲಿ ಹೀಲಿಯಂ ಯಥೇಚ್ಛವಾಗಿರುತ್ತೆ, ಮೀಥೇನ್ ಹೀಲಿಯಂ ಅಂತೀವಲ್ಲ, ಜೀವಗಳು ಸೃಷ್ಟಿಗೆ ಉಗಮಕ್ಕೆ, ಜೀವರಾಶಿಗಳ ಉಗಮ ಸೃಷ್ಟಿಗೆ ಏನಿದೆ ಆ ಒಂದು ಹೀಲಿಯಮ್ಸ್ ಏನಿದೆ, ಹೀಲಿಯಮ್ಸ್ ಹಾಗೆ ಮೀಥೇನ್ ಇದೆ, ಜೀವ ಸೃಷ್ಟಿಗೆ ಏನು ಬೇಕಾದಲ್ಲಿ ಎಲ್ಲ ರೀತಿಯ ವ್ಯವಸ್ಥೆ ಟನ್ಗಟ್ಟಲೆ ಸಾಗರಗಟ್ಟಲೆ ಇದೆ. ಅದೇ ಭೂಮಿ ಮೇಲೆ ಕೇವಲ ಹೀಲಿಯಮ್ಮ ಇಡೀ ಭೂಮಿಯೆಲ್ಲ ಹುಡುಕಿದ್ರು 2.5 kg ಸಿಗಲ್ಲ. ಅದೇ ಚಂದ್ರ ಭಗವಾನಲ್ಲಿ ಸಮುದ್ರಗಳ ಗಟ್ಟಲೆ ಇದೆ, ಸಮುದ್ರ ಗಟ್ಟಲೆ ಇದೆ, ಅಷ್ಟೊಂದಿದೆ, ಅಷ್ಟು ಪವರ್ಫುಲ್. ಆದರೆ ಸೂರ್ಯ ಭಗವಾನಿಂದ ಬಂದಂಥ ಬೆಳಕು ಚಂದ್ರ ಭಗವಾನ್ ಮೇಲೆ ಬಿದ್ದು ಅದು ಭೂಮಿಗೆ ಬರುತ್ತೆ, ನಮಗೆಲ್ಲ ತಲುಪುತ್ತೆ. ಇಲ್ಲಿ ಗಿಡ ಮರಗಳ ಬಳ್ಳಿಗಳ ಹಣ್ಣು ಹಂಪಲ ಎಲ್ಲ ಏನಾಗುತ್ತೆ, ವೃದ್ಧಿ ಆಗುತ್ತೆ. ಆದರೆ ಮಂಗಳ ಗ್ರಹ ಮಂಗಳ ಗ್ರಹ ಯಾವ ರೀತಿ, ಮಂಗಳ ಗ್ರಹದಿಂದ ಏನು ಉಪಯೋಗ? ಈಗ ಚಂದ್ರ ಭಗವಾನಿಂದ ಕಾಯಿ ಪಲ್ಯ ತರಕಾರಿ ಹಣ್ಣುಗಳು ಆಯಿತು. ಆದರೆ ಸೂರ್ಯ ಭಗವಾನಿಂದ ಕಾಳುಗಳು, ದವಸ ಧಾನ್ಯಗಳು ಹಾಗೂ ಎನರ್ಜಿ. ಹಾಗೆ ಗುರು ಅಂತ ಕರಿತೀವಿ. ಮನಸ್ಸು ಅಸ್ಥಿರವಾಗಿರುತ್ತೆ, ಅದನ್ನು ಸ್ಥಿರತೆ ಮಾಡೋಕ್ಕೆ ಸೂರ್ಯ ಭಗವಾನ ಸಹಾಯ ಬೇಕು, ಅಂದರೆ ಗುರುವಿನ ಸಹಾಯ ಬೇಕು. ನಮ್ಮ ಮನಸ್ಸು ಅಸ್ಥಿರತೆಯಿಂದ ಕೆಟ್ಟ ಆಲೋಚನೆ, ಕೆಟ್ಟ ವಿಚಾರಗಳು, ವಿಕೃತ ಮನಸ್ಥಿತಿ, ಸದಾ ಅಸ್ಥಿರ ವಿಕೃತವಾಗಿರುತ್ತೆ. ಅದೆಲ್ಲ ಸ್ಥಿರತೆಗೊಳಿಸಿದಾಗ ಮಾತ್ರ ನಾವು ಈ ಜಗತ್ತನ್ನು ಗೆದ್ದಿದ್ದೀವಿ ಅಂತ ಅರ್ಥ. ಆದರೆ ಮನಸ್ಸು ಅಸ್ಥಿರ, ಮನಸ್ಸಿನ ದೇವರು ಯಾರು? ಚಂದ್ರ ಭಗವಾನ. ಚಂದ್ರ ಭಗವಾನ ಶಕ್ತಿ. ಅದೇ ನಮ್ಮ ಮನಸ್ಸು ಬುದ್ಧಿ ಇವೆಲ್ಲವನ್ನು ಸರಿಯಾಗಿ ಇಟ್ಕೋಬೇಕಂದ್ರೆ ಗುರು ಬೇಕು. ಗುರುವಿನ ಸ್ವರೂಪ ಯಾರು? ಸೂರ್ಯ ಭಗವಾನ. ಹಾಗೆ ಸೂರ್ಯ ಭಗವಾನ ಶಕ್ತಿವಂತ. ನಮ್ಮಲ್ಲಿ ಯಾವಾಗ ನಮಗೆ ಗುರು ಸಿಗ್ತಾನೆ ಆವಾಗ ನಾವು ಶಕ್ತಿಶಾಲಿ ಆಗ್ತೀವಿ, ಬೆಳಿತೀವಿ ಈ ಸಮಾಜದಲ್ಲಿ. ಆದರೆ ಇದು ಎಲ್ಲಕ್ಕೂ ಮಂಗಳ ಬೇಕಲ್ಲ. ನೀವು ತರಕಾರಿ ಬೆಳಿತೀಯೋ, ಹಣ್ಣು ಬೆಳಿತೀಯೋ, ಸೊಪ್ಪು ಬೆಳಿತೀಯೋ, ಅದು ಚಂದ್ರ ಭಗವಂದು. ಹಾಗೆ ಜೀವ ಸೃಷ್ಟಿ ಆಗುತ್ತೋ, ಜೀವ ಸೃಷ್ಟಿ ನಡೆಯುತ್ತೋ, ನಾಶ ಆಗುತ್ತೋ, ಅದು ಆಮೇಲೆ ವಿಚಾರ. ಆದರೆ ಸೂರ್ಯ ಭಗವಾನ ಗುರುನೇ ಇರ್ಬೋದು, ದೊಡ್ಡ ಶಕ್ತಿಶಾಲಿ ಇರ್ಬೋದು, ಈ ಜಗತ್ತಿಗೆ ಬೆಳಕಾಗಿದ್ದಾನೆ, ಶಕ್ತಿಶಾಲಿ ಆಗಿದ್ದಾನೆ, ಎಲರ್ಜಿ ಆಗಿದ್ದಾನೆ, ಓಕೆ, ಚಂದ್ರ ಭಗವಾನ ಇದ್ದಾನೆ, ಓಕೆ. ಆದರೆ ನಮಗೆ ಒಂದು ಯೋಗ ಇರಬೇಕಲ್ಲ, ಮಂಗಳ ಆಗಬೇಕಲ್ಲ, ನಾವು ಮಾಡೋ ಕೆಲಸದಲ್ಲಿ ಯಶಸ್ಸು ಸಿಗಬೇಕಲ್ಲ. ಫಾರ್ ಎಕ್ಸಾಂಪಲ್, ನಮ್ಮ ಶತ್ರುಗಳಿದ್ದಾರೆ, ಶತ್ರುಗಳು ಯಾವಾಗೂ ಕಾಟ ಕೊಡ್ತಾರೆ. ಅದು ಆಫೀಸ್ ಇರ್ಬೋದು, ಬಸ್ ಸ್ಟ್ಯಾಂಡ್ ಇರ್ಬೋದು, ರೈಲ್ವೆ ಸ್ಟೇಷನ್ ಇರ್ಬೋದು, ಬಸ್ ಒಳಗೆ ಇರ್ಬೋದು, ಟ್ರೈನ್ ಒಳಗೆ ಇರ್ಬೋದು, ಏರೋಪ್ಲೇನ್ ಒಳಗೆ ಇರ್ಬೋದು, ರಾಕೆಟ್ ಒಳಗೆ ಇರ್ಬೋದು, ಅಥವಾ ಅಂಡರ್ಗ್ರೌಂಡ್ ಒಳಗಡೆ ಭೂಮಿ ಮೇಲೆ ಇರ್ಬೋದು, ಭೂಮಿ ಮೇಲೆ ಇರ್ಬೋದು, ಕೆಳಗಿರ್ಬೋದು, ಒಳಗಿರ್ಬೋದು, ನಮ್ಮ ಮನೆಯಲ್ಲೇ ಇರ್ಬೋದು, ಲಾಸ್ಟ್ಗೆ ಅಕ್ಕಪಕ್ಕ ಮನೆಗಳವ್ರು ಇರ್ಬೋದು. ಶತ್ರುಗಳಿಗೆ ಆಟ ಇದ್ದೇ ಇರುತ್ತೆ ಎಲ್ಲರೂ. ಅದರಲ್ಲೂ ನಮ್ಮ ಶತ್ರುಗಳು ಬಲಾಢ್ಯರಾಗಿದ್ದರೆ ಅವ್ರ ಹತ್ರ ನಾವು ಗೆಲ್ಲಕ್ಕಾಗಲ್ಲ. ಅನಾದಿ ಕಾಲದಲ್ಲಿ ಚಿಕ್ಕಪಟ್ಟೆ ಹೊರದೇಶದವರು, ಅವರು ವಿಕೃತ ಮನಸ್ಥಿತಿ, ತಿನ್ನಬಾರ್ದೆಲ್ಲ ತಿಂತಾರೆ, ಕುಡಿಬಾರ್ದೆಲ್ಲ ಕುಡಿತಾರೆ, ಸಂಸ್ಕಾರ ಸಂಸ್ಕೃತಿ ಅನ್ನೋದೇ ಅವ್ರಿಗೆ ಗೊತ್ತಿಲ್ಲ. ಅಂಥ ದುಷ್ಟ ನೀಚ ನಿಕೃಷ್ಟರು ಅಕ್ಕಪಕ್ಕ ಇರೋ ಪರದೇಶಿಗಳು ಕೆಲವರು, ಎಲ್ಲ ದೇಶದವರಲ್ಲ, ಕೆಲವು ದೇಶದವರು. ಅವರು ಈ ದೇಶದ ಮೇಲೆ ದಾಳಿ ಮಾಡಿ 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 ಇಲ್ಲಿನ ಅಮಾಯಕತ್ವದ ಮೇಲೆ, ಅಮಾಯಕರ ಮೇಲೆ, ಅಮಾಯಕತ್ವದ ಮೇಲೆ ಆಟ ಆಡಿ 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 ಬಹಳ ಹಿಂಸೆ ಕೊಟ್ಟು ದರೋಡೆ ಮಾಡಿದ್ರು, ಇಲ್ಲಿ ಕೊಲೆಗಳು ಮಾಡಿದ್ರು, ಅತ್ಯಾಚಾರ ಮಾಡಿದ್ರು, ಎಲ್ಲ ದೋಷಬಿಟ್ರು.
ದೇವಸ್ಥಾನಗಳ ನಾಶ ಮಾಡಿದ್ರು, ಸಂಸ್ಕೃತಿ ಹಾಳು ಮಾಡಿದ್ರು. ಅಂಥ ಪಾಪಿಗಳು, ನೀಚ ನಿಕೃಷ್ಟರು. ಅವ್ರದ್ದು ಡಜನ್ ಗಟ್ಟಲೆ ಮಕ್ಕಳಾಗ್ತಾರೆ. ಅವರು ಎಲ್ಲೋ ಡಜನ್ ಗಟ್ಟಲೆ ಮಕ್ಕಳು ಒಬ್ಬೊಬ್ಬ ಹೆಂಡ್ತಿಗೆ. ಅದರಲ್ಲೂ 5-5 ಜನ 6-6 ಜನ 7-7 ಜನ 10-10 ಜನ ಹೆಂಡ್ತಿಗಳು ಕಟ್ಕೊಂಡಿರ್ತಾರೆ. ಒಬ್ಬೊಬ್ಬ ಹೆಂಡ್ತಿಗೂ ಡಜನ್ ಗಟ್ಟಲೆ ಮಕ್ಕಳು ಅಂದರೆ 10-6 ಹೆಂಡ್ತಿ ಕಟ್ಕೊಂಡಿರ್ತಾರೆ. ಅವ್ರಿಗೆಲ್ಲ ಎಷ್ಟಾಯಿತು? ಅವ್ರನ್ನೆಲ್ಲ ಇದ್ದಕ್ಕೆ ಬಿಡೋದು, ಸೈನ್ಯಕ್ಕೆ ಸೇರಿಸೋದು. ತಿನ್ನೋಕ್ಕೆ ಗತಿ ಇರಲ್ಲ. ಇಲ್ಲೇನು ಮಾಡ್ತಾರೆ, ಆ ದೇಶ ಈ ದೇಶದ ಮೇಲೆ ದಂಡೆ ಎತ್ತಿ ಹೋಗೋದು, ಅಲ್ಲಿ ದೋಚೋದು, ಎಲ್ಲ ಹಂಚ್ಕೊಳ್ಳೋದು. ನ್ಯಾಯ ನೀತಿ ಸತ್ಯ ಧರ್ಮ ಅವ್ರಿಗೆ ಯಾವುದು ಬೇಕಾಗಿಲ್ಲ. ದಯ ಅನುಕಂಪ ಕರುಣೆ ಯಾವುದು ಬೇಕಾಗಿಲ್ಲ. ಅಂಥ ನೀಚ ನಿಕೃಷ್ಟ ದೊರಡೆಕೋರರು, ಕಳ್ಳಕಾಕರು ಅಂಥವರು ಅವಾಗಿದ್ದರು, ಇವಾಗೂ ಇದ್ದಾರೆ. ಅವ್ರ ಅಂಶ ರಕ್ತ ಬೀಜಾಸುರ ಅಂತಾರಲ್ಲ ಹಾಗೆ ಇಲ್ಲಿರೋವರೇ ಇದ್ದಾರೆ. ಅವ್ರು ಬಿಡ್ರಿ, ಆ ಪಾಪಿಗಳು ಬಂದರು ಹೋದರು, ಅವ್ರ ಅಂಶ ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಈಗ ಇಲ್ಲಿರೋ ಇವತ್ತು ಏನು ಹಿಂದೂಗಳನ್ನ ಕರ್ಸ್ಕೊಳ್ತಾರೆ, ನಾನು ಪಕ್ಕಾ ಹಿಂದೂ ಅಂತಾರೆ. ಅವರೇ ಎಲ್ಲ ತಿನ್ನೋಕ್ಕೆ ದೋಚೋಕ್ಕೆ ಸ್ವಾರ್ಥಕ್ಕಾಗಿದ್ದಾರೆ. ಓಕೆಲ್ಲ, ಇದು ಕತೆ. ಆದರೆ ನಮಗೆ ಮಂಗಳ ಎಲ್ಲಿ ಸಿಗುತ್ತೆ? ಯುದ್ಧ ಮಾಡೋಕ್ಕೆ ಹೋದರೆ ಬಡಪಾಯಿ ರಾಜರು ಒಳ್ಳೆಯ ಸಂಸ್ಕಾರ ಒಳ್ಳೆಯ ಸಂಸ್ಕೃತಿಯಿಂದ ಬದುಕ್ತಿರ್ತಾರೆ. ತಮ್ಮ ಮಕ್ಕಳು ಮಡದಿ ಅಕ್ಕಪಕ್ಕ ಇರೋ ಬಂಧುಗಳು ಎಲ್ಲರ ಜೊತೆ ಸುಖವಾಗಿ ಬದುಕ್ತಿರ್ತಾರೆ. ಇಂಥ ಸುಖವಾಗಿ ಬದುಕೋ ಸುಂದರವಾದ ಜೀವನ ನಡೆಸ್ತಕ್ಕಂಥ ಸ್ವರ್ಗದಂಥ ಜೀವನ ನಡೆಸ್ತಕ್ಕಂಥ ಇವ್ರ ಮೇಲೆ ಏಕಾಏಕಿ ಪರದೇಶಗಳು ಬಂದು ದಾಳಿ ಮಾಡಿ ಅಲ್ಲೋಲ ಕಲ್ಲೆಲ್ಲ ಮಾಡಿಬಿಡ್ತಾರೆ. ಎಲ್ಲರನ್ನೂ ಕೊಂದಾಕ್ತಾರೆ, ರಕ್ತಪಾತಗಳು ಹರಿಸ್ತಾರೆ, ಬೆಂಕಿಗಳು ಹಚ್ತಾರೆ, ನರಕ ಮಾಡಿಬಿಡ್ತಾರೆ. ಆದರೆ ನಮಗೆ ಮಂಗಳ ಸಿಗಬೇಕಲ್ಲ, ಜಯ ಸಿಗಬೇಕಲ್ಲ. ಎಲ್ಲಿ ಸಿಗುತ್ತೆ? ಅವ್ರದ್ದು ಸೈನ್ಯ ಜಾಸ್ತಿ ಇರುತ್ತೆ, ಡಜನ್ ಗಟ್ಟಲೆ ಮಕ್ಕಳಾಗಿರ್ತಾರೆ, ಬೇಜಾನ್ ಸೈನ್ಯ, ಲಕ್ಷಾಂತರ ಮಂದಿ ತೊಗೊಂಡು ಬಂದಿರ್ತಾರೆ ಸೈನ್ಯನ. ನಮ್ಮಲ್ಲಿ ಏನು ಮಾಡೋದು ಅಷ್ಟಿದೆಯಾ? ಇಲ್ಲ, 100 ಜನ 1000 ಅಂದರೆ ಜಾಸ್ತಿ. ಆದರೂ ಕೆಲವು ಸಾರಿ ಗೆಲ್ತೀವಿ, ಕೆಲವು ಸಾರಿ ಸೋತೋಗೋ. ಹೆಚ್ಚಾಗಿ ಸೋತಿದ್ದೇ ಉಂಟಿಲ್ಲಿ, ಗೆದ್ದಿದ್ದೆಲ್ಲ. ಹೆಚ್ಚಾಗಿ ಅವ್ರು ದೋಚಿರೋದೇ ಉಂಟು, ನಾವು ಕಾಪಾಡ್ಕೊಳ್ಳೋಕ್ಕಾಗಿಲ್ಲ. ಆದರೂ ನಮ್ಮ ಸಂಸ್ಕೃತಿ ಇಲ್ಲಿವರೆಗೂ ಉಳ್ಕೊಂಡು ಬಂದಿದೆ. ಸಂಸ್ಕಾರ ಧರ್ಮ ನ್ಯಾಯ ನೀತಿ ಅಂತ ಉಳ್ಕೊಂಡು ಬಂದಿದೆ. ಆದರೆ ಇದರಲ್ಲೇ ಕೆಲವರು ಇರೋರು ಅವಿವೇಕಿಗಳು, ಅಜ್ಞಾನಿಗಳು, ವಿಕೃತರು. ಅವ್ರ ವಂಶ ಅಂತ ಹೇಳ್ಕೊಬಿಡಿ. ಅವ್ರು ಇದ್ದಾರಲ್ಲ ಪರದೇಶಿಗಳು, ಅವ್ರ ವಂಶ, ಅವ್ರ ಬೀಜ ಇದು. ಹುಟ್ಟಿದಾರಷ್ಟೇ ಇಲ್ಲಿ, ಈ ಜಾತಿಯಲ್ಲಿ ಧರ್ಮದಲ್ಲಿ ಹುಟ್ಟಿದಾರಷ್ಟೇ. ಆದರೆ ಅವ್ರ ಬೀಜ ಯಾವುದು ಅದು ಗೊತ್ತಾಯ್ತಲ್ಲ, ಇಲ್ಲಿ ಮೆರೀತಿದ್ದಾರೆ. ಇರಲಿ, ಅವರು ನಾಶ ಆಗ್ತಾರೆ. ಅದೇನು ದೂರ ಇಲ್ಲ, ಕಾಲ ಹತ್ರ ಬಂದಿದೆ. ಪಾಪದ ಕಡೆ ತುಂಬಿದಾಗ ಟ್ರೀಟ್ಮೆಂಟ್ ಆಗುತ್ತೆ. ಉಪ್ಪು ತಿಂದವ್ರು ನೀರು ಕುಡಿಲೇಬೇಕು. ಅದೊಂದು ಟೈಮ್ ಬರುತ್ತೆ, ಪ್ರಾಮಿಸ್ ಹೇಳ್ತಾಯಿದ್ದೀನಿ, ಟೈಮ್ ಬರುತ್ತೆ. ಆದರೆ ಮಂಗಳ ದೇವನನ್ನು ನಾವು ಆರಾಧಿಸ್ತೀವಿ. ಏನಪ್ಪ ಒಳ್ಳೇದು ಮಾಡೋ ದೇವ್ರೆ ಅಂತ. ಎಲ್ಲ ಗ್ರಹಗಳಲ್ಲಿ ಫುಲ್ ಪವರ್ಫುಲ್ಲು ಶಕ್ತಿಶಾಲಿ ಕೆಂಪು ಗ್ರಹ ಅಂತ ಕರಿತೀವಿ. ರೆಡ್ ಅಂದರೆ ಡೇಂಜರ್ ಡೇಂಜರ್ ಡೇಂಜರ್. ಅಷ್ಟು ಭಯಾನಕವಾಗಿ ಕಣ್ಣುಗಳಲ್ಲಿ ರೋಷ ಆವೇಶ ಇರುತ್ತಲ್ಲ, ಕಣ್ಣುಗಳಲ್ಲಿ ಅಗ್ನಿ, ಆ ರೀತಿ ಮಂಗಳ ಗ್ರಹ. ಅಲ್ಲಿ ಬರೀ ಧೂಳು ದುಮ್ಮ ಇರುತ್ತೆ, ಗಾಳಿ ಇದೆ, ಧೂಳು ದುಂಬಿದೆ. ಯಾವಾಗಲೂ ಚಂಡಮಾರುತಗಳು ಗಾಳಿಗಳು ಬೀಸ್ತಾ ಇರ್ತವೆ. ಭಯಾನಕವಾದ ಗಾಳಿಗಳು, ಸುಂಟ್ರ ಗಾಳಿಗಳು. ಪ್ರತ್ಯಕ್ಷ ಬರೀ ಧೂಳಿಂದ ತುಂಬಿಕೊಂಡಿದೆ. ಅಲ್ಲಿನ ಕೆಂಪು ಮಣ್ಣು, ಆ ಕೆಂಪು ಮಣ್ಣಿನ ಧೂಳಿಂದ ತುಂಬಿಕೊಂಡಿದೆ. ಅದಕ್ಕೆ ನಾವು ಕೆಂಪು ಗ್ರಹ ಅಂತೀವಿ. ಅದು ಬರೀ ಕಣ್ಣಿಗೂ ಕೂಡ ಸ್ವಲ್ಪ ಸ್ವಲ್ಪ ಕಾಣುತ್ತೆ. ಇಂಥ ಗ್ರಹ ಮಂಗಳ ದೇವ, ಮಂಗಳ ಶಕ್ತಿ ಅಂತ ನಾವು ಕರಿತೀವಿ. ನಾವು ಆರಾಧಿಸ್ತೀವಿ, ಪೂಜಿಸ್ತೀವಿ. ಅದೇ ಬೇರೆ ದೇಶದವರು ಮಾರ್ಸ್ ಅಂತ ಕರೀತಾರೆ. ಮಾರ್ಸ್ ದೇವತೆ ಅಂತ ಕರೀತಾರೆ ಅವರು. ಗೊತ್ತಾಯ್ತಲ್ಲ, ನಾವು ಮಂಗಳವಾರ ಆರಾಧಿಸ್ತೀವಿ ಅಲ್ವಾ? ಅದಕ್ಕೆ ಮಂಗಳ ದೇವರಲ್ಲಿ ಹೆಂಗೆ ಆರಾಧಿಸೋದು ನಾವು ನೋಡ್ರಿ. ಪ್ರತಿ ಮಂಗಳ ದೇವರಿಗೆ ಈ ಭೂಮಿ ಮೇಲೆ ಒಂದು ಗಿಡ ಅಂತಿದೆ. ಯಾಕಂದರೆ ನಾವು ಆಕಾಶದಲ್ಲಿ ಹೋಗಿ ಆತ ಎಲ್ಲೋ ಇದ್ದಾನೆ, ಆತನ ಪೂಜೆ ಮಾಡೋಕ್ಕೆ ಕಷ್ಟ. ಅದಕ್ಕೆ ಭೂಮಿ ಮೇಲೆ ದೇವಸ್ಥಾನಗಳಲ್ಲಿ ಗ್ರಹಗಳಿರುತ್ತೆ. ಓಕೆ, ವಿಗ್ರಹಗಳಿರ್ತವೆ, ವಿಗ್ರಹಗಳು ಸುತ್ತೀವಿ. ಆದರೆ ಮರ ಅಂತ ಒಂದಿರುತ್ತೆ, ಪ್ರೀತಿ ಪಾತ್ರವಾದ ಒಂದು ಮರ. ಅದನ್ನು ನಾವು ಕಗ್ಗಲಿ ಮರ, ಕಗ್ಗಲಿ ಮರ ಅಂತ ನಾವು ಕರಿತೀವಿ. ಆ ಕಗ್ಗಲಿ ಮರಕ್ಕೆ ನಾವು ಪ್ರತಿ ಮಂಗಳವಾರ ಬೆಳಗ್ಗೆ ಸಂಜೆ 1-2 ಟೈಮ್ ಪೂಜೆ ಮಾಡಬೇಕು. ಮಂಗಳವಾರ ಈ ರೀತಿ 48 ದಿನ. ಎಷ್ಟು ದಿನ? 48 ದಿನ ಮಂಗಳ ದೇವನಿಗೆ ಕಗ್ಗಲಿ ಮರ ಸುತ್ತಲೂ ಪೂಜೆ ಮಾಡಬೇಕು. 3 ಸುತ್ತ ಹೊಡೆದು, ಕಗ್ಗಲಿ ಮರಕ್ಕೆ 3 ಸುತ್ತ ಹೊಡೆದು, ಊದ್ಕಡ್ಡಿ ಹಚ್ಚಿ, ಸ್ವಲ್ಪ ನೀರು ಹಾಕಿ ಗಿಡಕ್ಕೆ ಬುಡಕ್ಕೆ ಅಲ್ಲಿ ನಾವು ಪೂಜೆ ಮಾಡ್ಕೊಂಡು ಬರಬೇಕು. ಡೈಲಿ 1 ಟೈಮ್ ಆದರೂ 48 ದಿನ ಮಾಡಬೇಕು ಪೂಜೆ. ಪ್ರತಿ ಮಂಗಳವಾರ ಅಲ್ಲಿ ಮನೆಯಲ್ಲಿ ನೈವೇದ್ಯ ಮಾಡಬೇಕು. ಏನಪ್ಪ ಅಂದ್ರೆ ಬೋಂಡ ಬಜ್ಜಿ, ಚಕ್ಕಲಿ ಅಥವಾ ಮಿಕ್ಚರ್, ಕೋಡುಬಳೆ ಅಥವಾ ಗೋಬಿ, ಒಟ್ಟಲ್ಲಿ ಮಶ್ರೂಮ್ ಬಾತುಗಳು ಇತ್ಯಾದಿ ಸ್ವೀಟ್ ಮಂಗಳ ದೇವನಿಗೆ ಹೂವು ಅಂದರೆ ಕೆಂಪು ಅಥವಾ ಆರೆಂಜು. ಇದು ಮಂಗಳ ದೇವನಿಗೆ ಇಷ್ಟವಾದ ಹೂವು. ವಸ್ತ್ರ ಕೂಡ ಅದೇ. ಓಕೆಲ್ಲ, ವೀರಾದ ವೀರ, ಶೂರಾದ ಶೂರ, ಎಲ್ಲರಿಗೂ ಮಂಗಳ ಉಂಟು ಮಾಡೋನು ಆ ಭಗವಂತ ಮಂಗಳ ಶಕ್ತಿ.
ಈ ಥರ ಎಲ್ಲ ನೀವು ಆರಾಧಿಸ್ಬೇಕು 48 ದಿನ. ಈ ರೀತಿ ಆರಾಧಿಸಿದಾಗ ಪ್ರತಿ ಮಂಗಳವಾರ ನೈವೇದ್ಯ ಮಾಡಬೇಕು. ನೈವೇದ್ಯ ಹೇಳಿದಲ್ಲಿ ಗೊತ್ತಾಯ್ತಲ್ಲ. ಹಾಗೆ ಪ್ರತಿ ಮಂಗಳವಾರ ಈ ರೀತಿ 42 ದಿನಗಳು. ಹಾಗೆ ಸಾಧ್ಯವಾದರೆ ಗುರುಗಳಿಂದ ಬೀಜಾಕ್ಷರ ಮಂತ್ರ ತಗೋಬೇಕು. ಹೀಗೆ ಆ ಗ್ರಹದ ಶಕ್ತಿಯೆಲ್ಲ ಒಲಿಸ್ಕೊಂಡ್ರೆ ಈ ಜಗತ್ತಲ್ಲಿ ನಾವೊಬ್ಬ ಲೀಡರ್ ಆಗ್ತೀವಿ. ಅಷ್ಟು ಶಕ್ತಿಶಾಲಿ ನಾವು ಬರುತ್ತೆ. ಎಲ್ಲ ಜೀವಿಗಳು, ಎಲ್ಲ ಶಕ್ತಿಗಳು ನಮ್ಮ ಕಣ್ಣ ದೃಷ್ಟಿಗೆ, ನಮ್ಮ ದಿವ್ಯ ದೃಷ್ಟಿಗೆ ಅವು ಮರಳಾಗ್ತವೆ. ನಮ್ಮ ಇರೋ ತೇಜಸ್ಸಿಗೆ ಅವರು ಮರಳಾಗ್ತವೆ. ಎಲ್ಲರೂ ನಮ್ಮ ಶತ್ರುಗಳು ಸೋಲ್ತಾರೆ. ಶತ್ರುಗಳೆಲ್ಲ ನಾವು ಡಿಫೀಟ್ ಮಾಡ್ತೀವಿ, ಸೋಲಿಸ್ತೀವಿ. ಅಂದರೆ ಅವ್ರು ಸೋತಾಗ್ತಾರೆ. ಅವ್ರ ಗ್ರಾಚಾರ ನೆಟ್ಟಗಿರಲ್ಲ. ಮಗಳ ದೇವರ ಕೃಪೆ ನಮ್ಮ ಮೇಲೆ ಇರುತ್ತೆ, ಅವ್ರ ಮೇಲೆ ವಕ್ರ ದೃಷ್ಟಿ ಇರುತ್ತೆ. ಆದ್ದರಿಂದ ಅವ್ರು ಸೋತಾಗ್ತಾರೆ. ಇದು ಮಗಳ ದೇವರ ಆರಾಧಿಸ್ತಕ್ಕಂಥ ಒಂದು ಮಾಹಿತಿ. ಕಗ್ಗಲಿ ಗಿಡ, ಕಗ್ಗಲಿ ಗಿಡ ಮರ, ಓಕೆಲ್ಲ. ಇದು ಮಗಳ ದೇವರಲ್ಲಿ ನೀವು ಆರಾಧಿಸ್ತಕ್ಕಂಥ ಒಂದು ರೀತಿ ಸರಿಲ್ಲ. ಮಂಗಳ ಗ್ರಹ ಆರಾಧನೆ ಈ ರೀತಿ ಇರುತ್ತೆ. ಆದರೆ ನಮ್ಮೆಲ್ಲರಿಗೂ ಮಂಗಳ ಆಗಬೇಕು, ಜಯ ಸಿಗಬೇಕು, ವಿಜಯ ಸಿಗಬೇಕು. ಆದ್ದರಿಂದ ಮಂಗಳ ಗ್ರಹವನ್ನು ನಾವು ತುಂಬ ಭಕ್ತಿಯಿಂದ ಆರಾಧಿಸಬೇಕಾಗುತ್ತೆ. ಹಾಗೆ ಮಂಗಳವಾರ ದಿನ ನಾವು ಯಾವ ರೀತಿ ಒಳ್ಳೆ ಥರ ಇರಬೇಕೋ, ಈ ಒಂದು ಸಿದ್ಧಿ ಅಥವಾ ಮಂತ್ರ, ಈ ಒಂದು ಪೂಜೆ ಆರಾಧನೆ ಮಾಡ್ತಕ್ಕಂಥವ್ರು ಅವತ್ತು ಹನುಮಂತ ದೇವರು, ಯಾರು ಮಂಗಳವಾರ ಹನುಮಂತ ದೇವರು ಚಾಮುಂಡೇಶ್ವರಿ. ಆದ್ದರಿಂದ ಮಂಗಳವಾರ ಬ್ರಹ್ಮಚರ್ಯವನ್ನು ಪಾಲನೆ ಮಾಡಬೇಕು ಎಲ್ಲರೂ ಅಷ್ಟೆ. ನೋಡಿ, ಬ್ರಹ್ಮಚರ್ಯವನ್ನು ಮಂಗಳವಾರ, ಶುಕ್ರವಾರ, ಶನಿವಾರ ಈ 3 ದಿನ ಪಾಲನೆ ಮಾಡಬೇಕು. ರಾತ್ರಿ 8:30ವರೆಗೂ. ಬೆಳಗ್ಗೆ ರಾತ್ರಿ ನೋಡ್ರಿ, ಮಂಗಳವಾರ ಬೆಳಗ್ಗೆ 3 ಗಂಟೆಯಿಂದ ಅಥವಾ 4 ಗಂಟೆಯಿಂದ, ಮಂಗಳವಾರ ಬೆಳಗ್ಗೆ 4 ಗಂಟೆಯಿಂದ ಸಂಜೆ 8:30ವರೆಗೂ ಬ್ರಹ್ಮಚರ್ಯ ಪಾಲನೆ ಮಾಡಬೇಕು ಪ್ರತಿಯೊಬ್ಬರು. ಹಾಗೆ ಶುಕ್ರವಾರ ಬೆಳಗ್ಗೆ 4 ಗಂಟೆಯಿಂದ ಸಂಜೆ ಅಂದರೆ ರಾತ್ರಿ 8:30ವರೆಗೂ ಶುಕ್ರವಾರ ಬ್ರಹ್ಮಚರ್ಯ ಪಾಲನೆ ಮಾಡಬೇಕು. ಹಾಗೆ ಶನಿವಾರ ಬೆಳಗ್ಗೆ 4 ಗಂಟೆಯಿಂದ ಸಂಜೆ ರಾತ್ರಿ 8:30ವರೆಗೂ ಬ್ರಹ್ಮಚರ್ಯ ಪಾಲನೆ ಮಾಡಬೇಕು. ಗೊತ್ತಾಯ್ತಲ್ಲ. ಯಾಕಂದರೆ ಮಂಗಳವಾರ ಚಾಮುಂಡೇಶ್ವರಿ ಹನುಮಂತ ದೇವರು ಇರ್ತಾರೆ. ಹಾಗೆ ಶುಕ್ರವಾರ ಅಷ್ಟಲಕ್ಷ್ಮಿ, ಸರಸ್ವತಿ ಇತ್ಯಾದಿ ಹೆಣ್ಣು ದೇವತೆಗಳಿರ್ತಾರೆ, ಸ್ತ್ರೀ ದೇವತೆಗಳು. ಹಾಗೆ ಶನಿವಾರ ಶನೇಶ್ವರ ಹನುಮಂತ ದೇವರು ಇರ್ತಾರೆ. ಈ ಕಾರಣದಿಂದ ಬ್ರಹ್ಮಚರ್ಯವನ್ನು ಪಾಲನೆ ಮಾಡಬೇಕು. ಹಾಗೆ ನಾವು ಯಾವತ್ತೂ ವಿಕೃತರಾಗಬಾರ್ದು, ವಿಕೃತ ಕಾಮಿಗಳಾಗಬಾರ್ದು. ಒಳ್ಳೆ ಮನಸ್ಸು, ಒಳ್ಳೆ ಭಾವನೆ ಅವೆಲ್ಲ ಇಟ್ಕೋಬೇಕು. ಜೀವನದಲ್ಲಿ ಯಾವುದೂ ಶಾಶ್ವತವಾದ ಸುಖ ಕೊಡಲ್ಲ. ಎಲ್ಲವೂ ಕ್ಷಣಿಕ ಮಾತ್ರ. ಕ್ಷಣಿಕ ಸುಖಗಳು, ಕ್ಷಣಿಕ ಸುಖಭೋಗಗಳು. ನೀವೇನೇ ತಿನ್ನಿ ಮತ್ತೆ ಮತ್ತೆ ತಿನ್ನಬೇಕಾಗುತ್ತೆ, ಏನೇ ಕುಡೀರಿ ಮತ್ತೆ ಮತ್ತೆ ಕುಡಿಬೇಕಾಗುತ್ತೆ. ಆದರೆ ನಾವು ತಿಂದದ್ದು ಕುಡಿದು ಎಲ್ಲ ಅಷ್ಟಷ್ಟೇ, ಅದೇನು ತುಂಬ ಸುಖ ಕೊಡೋಂಥದ್ದು ಯಾವುದೂ ಇರೋಲ್ಲ. ಆದ್ದರಿಂದ ನಾವು ಈ ಮಿತಭೋಗ, ಅಲ್ಪ ಸುಖ, ಈ ಕ್ಷಣಿಕ ಸುಖಗಳಿಗೆ ನಾವು ಮಾರು ಹೋಗಬಾರ್ದು, ಅಧೀನರಾಗಬಾರ್ದು, ದಾಸರಾಗಬಾರ್ದು, ಗುಲಾಮರಾಗಬಾರ್ದು. ಈ ಜಗತ್ತಿನಲ್ಲಿ ನಾವು ಎಲ್ಲ ಟೇಸ್ಟ್ಗಳು ನೋಡೋದು ತಪ್ಪಲ್ಲ. ಟೇಸ್ಟ್ಗಳು ನೋಡಿ ಎಲ್ಲ ಸುಖ ಪಡಿ, ಆದರೆ ಎಲ್ಲವೂ ಒಂದು ಲಿಮಿಟೇಷನಲ್ಲಿರಬೇಕು. ಆ ಲಿಮಿಟ್ ಮೀರಿ ಹೋಗಬಾರ್ದು. ಆವ್ರೇಜ್ ಮೀರಿ ಹೋದರೆ ಏನಾಗುತ್ತೆ ಗೊತ್ತಾ? ನಾವಿಲ್ಲಿ ಗೂಟ ಹೊಡ್ಕೊಂಡು ಅದಕ್ಕೆ ಚೈನ್ ಹಾಕಿ ಕಟ್ಟಿ, ಗೂಟಕ್ಕೆ ಚೈನ್ ಕಟ್ಟಿ, ಆ ಚೈನ್ನ ನಮ್ಮ ಕುತ್ತಿಗೆ ಕಟ್ಕೊಂಡಂಗೆ ಇರ್ತದೆ. ಗೊತ್ತಾಯ್ತಲ್ಲ. ಅಂದರೆ ನಮ್ಮನ್ನು ನಾವೇ ಬದ್ಧಿ ಮಾಡ್ಕೊಳ್ತೀವಿ, ಇಂದ್ರಿಯಗಳಿಗೆ ನಾವು ದಾಸರಾಗ್ತೀವಿ. ಇದು ಆಗಬಾರ್ದು. ಯಾವಾಗೂ ನಾವು ಈ ಶರೀರದಿಂದ, ಇಂದ್ರಿಯಗಳಿಂದ ಬಿಡುಗಡೆ ಹೊಂದಬೇಕು. ಅದಕ್ಕಿರೋದು ಮುಕ್ತಿ, ಜೀವನ್ಮುಕ್ತಿ, ಮೋಕ್ಷ. ಹಾಗಂತ ನಾನು ಮದುವೆ ಆಗಲ್ಲ, ನನಗೇನು ಮಠ ಬೇಡ, ಹೆಂಡತಿ ಮಕ್ಕಳು ಬೇಡ, ಯಾರೂ ಬೇಡ ಅಂತ ಓಡೋಗ್ಬಿಡೋದಲ್ಲ. ಅದು ಕೂಡ ತಪ್ಪೆ, ಅಪರಾಧ ಅದು. ಸಾಂಸಾರಿಕ ಜೀವನದಲ್ಲೇ ಇದ್ಕೊಂಡು, ಹೆಂಡತಿ ಮಕ್ಕಳ ಜೊತೆ ಇದ್ಕೊಂಡು, ಎಲ್ಲರ ಜೊತೆ ನಾವು ಇದ್ಕೊಂಡು ಈ ರೀತಿ ಕಾವಿ ಬಟ್ಟೆನೂ ಹಾಕಿರ್ರಿ, ಗಡ್ಡನೂ ಹಾಕಿರ್ರಿ, ಕೂದಲು ಬಿಟ್ಟಿರಿ, ಹೆಂಡತಿ ಮಕ್ಕಳ ಜೊತೆ ಎಲ್ಲರ ಜೊತೆ ಇರಿ, ಸಂಸಾರ ಮಾಡಿ. ಆದರೆ ನಾನ್ ವೆಜಿಟೇರಿಯನ್, ಬೀಡಿ ಸಿಗರೇಟ್, ಎಣ್ಣೆ ಹೊಡಿಬಾರ್ದು. ವ್ಯಭಿಚಾರ, ವೇಶ್ಯಾವಾಟಿಕೆ ಅಂತಾರಲ್ಲ, ವ್ಯಭಿಚಾರಕ್ಕೆ ಹೋಗ್ಬಾರ್ದು. ಬೇರೆ ಪರಸ್ತ್ರೀ ಹೆಣ್ಣುಮಕ್ಳು ತಂಟೆಗೆ ಹೋಗ್ಬಾರ್ದು. ಓಕೆನಾ? ಎಷ್ಟು ಮಂಗಳವಾರ ನಿಮ್ಗೆ ಒಳ್ಳೇದಾಗಬೇಕಂದ್ರೆ ನೀವು ಒಳ್ಳೆಯವರಾಗಿರ್ಬೇಕು. ಜೀವನದಲ್ಲಿ ನೀವು ಉದ್ಧಾರ ಆಗಬೇಕಂದ್ರೆ ಇವೆಲ್ಲ ಪಾಲನೆ ಮಾಡಬೇಕು.
ನೀತಿ ನಿಯಮಗಳು ಇವೆಲ್ಲ ಇರ್ತದೆ. ನೀವು ತಿನ್ನಬೇಡಿ ಅಂತ ಹೇಳ್ತಿಲ್ಲ, ಕುಡಿಬೇಡಿ ಅಂತ ಹೇಳ್ತಿಲ್ಲ, ಭೋಗ ಮಾಡಬೇಡಿ ಅಂತ ಹೇಳ್ತಿಲ್ಲ. ಎಲ್ಲ ಇರಲಿ, ಒಂದು ಲಿಮಿಟ್. ಓಕೆನಾ? ನ್ಯಾಯ ನೀತಿ ಸತ್ಯ ಧರ್ಮ ಇರುತ್ತೆ. ಓಕೆನಾ? ಆದರೆ ಕಂಡು ಹೆಣ್ಮಕ್ಳ ತಂಟೆ ಹೋಗೋದು, ಹಾಗೆ ನಮ್ಮ ಮನೆಗಳೆಲ್ಲ ಇರ್ತಾರೆ. ನಮಗಿಂತ ದೊಡ್ಡವರು ಅಥವಾ ಚಿಕ್ಕವರು ಯಾರು ಸಂಬಂಧದಲ್ಲಿ ಬೇರೆ ಬೇರೆ ಥರ ಇರ್ತಾರೆ ಸಂಬಂಧಿಗಳು. ಅವ್ರ ತಂಟೆಗೆ ಹೋಗೋದು, ಹೆಣ್ಮಕ್ಳ ತಂಟೆಗೆ, ಇವೆಲ್ಲ ಮಾಡಬಾರ್ದು. ಗೊತ್ತಾಯ್ತಲ್ಲ? ಯಾವಾಗಲೂ ನಾವು ಒಳ್ಳೆಯ ಥರ ಇರಬೇಕು. ಯೋಗ ಶಕ್ತಿ ತಪಶಕ್ತಿ ಬೇಕಂದರೆ ನಾವು ಒಳ್ಳೆಯ ಥರ ಇರಬೇಕು. ಚಾಮುಂಡೇಶ್ವರಿ, ಹನುಮಂತ ದೇವರು, ಹಾಗೆ ಮಂಗಳ ದೇವರನ್ನು ಮಂಗಳವಾರ ಆರಾಧಿಸಿ. ಒಳ್ಳೆಯದಾಗಲಿ ಎಲ್ಲರೂ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಹಾಕೊಳ್ಳಾಗ ಹಿಂದಿನ ವಿಡಿಯೋಗಳು ನೋಡಿ. ಸೂರ್ಯ ಭಗವಾನ್ ನೋಡಿ, ಚಂದ್ರ ಭಗವಾನ್ ನೋಡಿ. ಇದು ಭಾಗ 3 ಮಂಗಳ ದೇವಂದು. ಗೊತ್ತಾಯ್ತಲ್ಲ? ಕಗ್ಲಿ ಮರ ಪೂಜೆ ಎಲ್ಲ ಇರುತ್ತೆ, ಹೇಳಿದ್ದೀನಿ. ಓಕೆ, ಫಾಲೋ ಮಾಡಿ. ಓಕೆ, ನಿಮ್ಗೆ ಒಳ್ಳೆಯದಾಗಲಿ. ನಿಮ್ಮನ್ನ ಯಾರು ಇಷ್ಟಪಟ್ಟು ಒಳ್ಳೆಯವರು ಅವ್ರಿಗೆಲ್ಲರೂ ಒಳ್ಳೆಯದಾಗಲಿ. ಓಕೆನಾ? ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.